ಭಾರತದ ಇಸ್ಲಾಮಿಕ್ ಪರಂಪರೆಯನ್ನು ಅನ್ವೇಷಿಸುತ್ತಾ ಸಾಗಿದರೆ ಕೇರಳ ಕರ್ನಾಟಕದ ಕೆಲವೊಂದು ಪ್ರದೇಶಗಳು ಪ್ರಮುಖವಾಗಿ ಗುರುತಿಸುತ್ತೆ. ಒಂದು ಕಾಲದಲ್ಲಿ ಕರ್ನಾಟಕದ ಭಾಗವಾಗಿದ್ದ, ಈಗ ಕೇರಳ ರಾಜ್ಯಕ್ಕೆ ಸೇರಿರುವ ಪ್ರಮುಖ ಪಟ್ಟಣವಾಗಿದೆ ಕಾಸರಗೋಡು. ಉತ್ತರ ಕೇರಳದ ಪ್ರಮುಖ ಜಿಯಾರತ್ ಕೇಂದ್ರವು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೇ ಇರುವ ಪ್ರಮುಖ ಪ್ರವಾಸಿ ಕೇಂದ್ರವಾಗಿದೆ. ಕಾಸರಗೋಡಿನ ತಲಂಗರೆಯ ಮಾಲಿಕುದ್ದೀನಾರ್ ಮಸ್ಜಿದ್ ಹಾಗೂ ಅಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಹಾತ್ಮರ ಪುಣ್ಯ ಮಕ್ಬರ. ಕಾಸರಗೋಡು ಜಿಲ್ಲೆ ಕೇರಳದಲ್ಲಿದ್ದರೂ ಇಲ್ಲಿ ಹಲವಾರು ಭಾಷಾ ವೈವಿಧ್ಯತೆಗಳನ್ನು ನಾವು ನೋಡಬಹುದು. ಕನ್ನಡ, ತುಳು, ಬ್ಯಾರಿ, ಮಲಾಮೆ, ಮಲಯಾಳಂ, ಕೊಂಕಣಿ ಭಾಷೆಗಳು ಇಲ್ಲಿ ಪ್ರಚಲಿತದಲ್ಲಿರುವ ಪ್ರಮುಖ ಭಾಷೆಗಳು. ಸ್ವಹಾಬಿ ವರ್ಯರಾದ ಹಜರತ್ ಮಾಲಿಕ್ ಬಿನ್ ದೀನಾರ್ ರಲಿಯಲ್ಲಾಹು ಅನ್ಹು ಹಾಗೂ ಸಂಗಡಿಗರು ಮದೀನದಿಂದ ಕೇರಳ ಹಾಗೂ ಕರ್ನಾಟಕದ ಹಲವಾರು ಕಡೆ ಮಸೀದಿ ನಿರ್ಮಾಣ ಮಾಡಿದ್ದರು. ಕರ್ನಾಟಕದ ಮಂಗಳೂರಿನಲ್ಲಿ ಹಾಗೂ ಉಡುಪಿ ಸಮೀಪದ ಬಾರ್ಕೂರಿನಲ್ಲಿ ಕೂಡ 1400 ವರ್ಷಗಳ ಹಿಂದೆಯೇ ಮಸೀದಿ ನಿರ್ಮಾಣ ಮಾಡಿದ್ದರು. ಇಂದಿಗೂ ಈ ಪ್ರದೇಶಗಳಲ್ಲಿ ಮಸೀದಿಗಳನ್ನು ಕಾಣಬಹುದು. ಅದರಲ್ಲಿ ಉಡುಪಿಯ ಬಾರ್ಕೂರು ಮಸೀದಿ ಪುನರ್ನಿರ್ಮಾಣ ಮಾಡಲಾಗಿದ್ದು ಹಳೆಯ ಅವಶೇಷಗಳು ಮರೆಯಾಗಿದೆ. ಮಂಗಳೂರಿನಲ್ಲಿ ಐತಿಹಾಸಿಕ ಝೀನತ್ ಬಕ್ಷ್ ಮಸೀದಿ ಇಂದಿಗೂ ಕಾಣಬಹುದು. ಹಜರತ್ ಮಾಲಿಕ್ ದೀನಾರ್ ರಲಿಯಲ್ಲಾಹು ಅನ್ಹು ರವರು ಹಾಗೂ ಸಂಗಡಿಗರು ಕೇರಳ, ಕರ್ನಾಟಕದ ಪ್ರಮುಖ 10 ಸ್ಥಳಗಳಲ್ಲಿ ಮಸೀದಿ ನಿರ್ಮಾಣ ಮಾಡಿದ್ದರು ಎಂದು ಇತಿಹಾಸದಿಂದ ತಿಳಿಯುತ್ತದೆ. ಕಾಸರಗೋಡು ನಗರದಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿರುವ ಈ ಇತಿಹಾಸ ಪ್ರಸಿದ್ಧ ತಲಂಗರೆ ಮಾಲಿಕುದ್ದೀನಾರ್ ಜುಮಾ ಮಸೀದಿ ಹಾಗೂ ಮಕಾಂ ಇದೆ. ಸರಿಸುಮಾರು 1400 ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಈ ಮಸೀದಿಯ ಇತಿಹಾಸ ಹಾಗೂ ಮಾಲಿಕುದ್ದೀನಾರ್ ರಲಿಯಲ್ಲಾಹು ಅನ್ಹು ರವರು ಭಾರತದ ಪುಣ್ಯ ಮಣ್ಣಿಗೆ ಕಾಲಿಡಲು ಕಾರಣವೇನು ಎಂದು ತಿಳಿಯೋಣ. ಅಂದಿನ ಕಾಲದಲ್ಲಿ ಕೇರಳ ಕೊಡಂಗಲ್ಲೂರಿನ ಅರಸನಾಗಿದ್ದ ಚೆರುಮಾನ್ ಪೆರುಮಾಲ್ ಕಣ್ಣಾರೆ ಕಂಡ ಅದ್ಭುತ ಘಟನೆಯ ಜಾಡು ಹಿಡಿದು ಪುಣ್ಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸನ್ನಿಧಿಗೆ ತಲುಪಿದ್ದರು. ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸನ್ನಿಧಿಯಲ್ಲಿ ಇಸ್ಲಾಂ ಸ್ವೀಕಾರ ಮಾಡಿ ಭಾರತಕ್ಕೆ ಹಿಂದಿರುಗುವ ವೇಳೆ ಅವರ ಜೊತೆಯಾಗಿ ಮಾಲಿಕುದ್ದೀನಾರ್ ರಲಿಯಲ್ಲಾಹು ಅನ್ಹು ಹಾಗೂ ಇನ್ನಿತರ ಸ್ವಹಾಬಿ ವರ್ಯರು ಧರ್ಮ ಪ್ರಚಾರಕ್ಕಾಗಿ ಭಾರತದತ್ತ ಯಾತ್ರಾ ಹೊರಟರು. ಆದರೆ ಅಲ್ಲಾಹುವಿನ ವಿಧಿಯ ಪ್ರಕಾರ ಓಮನ್ ದೇಶದ ಸಲಾಲಾ ಎಂಬ ಪ್ರದೇಶದಲ್ಲಿ ತಾಜುದ್ದೀನ್ ಚೆರುಮಾನ್ ಪೆರುಮಾಲ್ ರಲಿಯಲ್ಲಾಹು ಅನ್ಹು ರವರು ಮರಣ ಹೊಂದಿದ್ದರು. ಇಂದಿಗೂ ಓಮನ್ನ ಸಲಾಲಾದಲ್ಲಿ ಅವರ ಮಕ್ಬರವನ್ನು ಕಾಣಬಹುದು. ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿ ಧರ್ಮ ಪ್ರಚಾರಕ್ಕಾಗಿ ಕೇರಳ ಹಾಗೂ ದಕ್ಷಿಣ ಕರ್ನಾಟಕದತ್ತ ಮಾಲಿಕುದ್ದೀನಾರ್ ಹಾಗೂ ಸಂಗಡಿಗರು ಸಮುದ್ರಯಾನ ಮೂಲಕ ಹಡಗಿನಲ್ಲಿ ಬಂದಿಳಿದರು. ಕೇರಳ ಹಾಗೂ ಕರ್ನಾಟಕದಲ್ಲಿ ಧರ್ಮ ಪ್ರಚಾರ ನಡೆಸುತ್ತಾ ಪ್ರಮುಖ 10 ಸ್ಥಳಗಳಲ್ಲಿ ಸರ್ವಶಕ್ತನ ಆರಾಧನೆಗೆ ಮಸೀದಿಯನ್ನು ನಿರ್ಮಿಸಿದರು. ಕಾಸರಗೋಡು ತಲಂಗರೆಯಲ್ಲಿರುವ ಮಾಲಿಕುದ್ದೀನಾರ್ ಮಸ್ಜಿದ್ ಅವರು ನಿರ್ಮಿಸಿದ 8ನೇ ಮಸೀದಿಯಾಗಿದೆ ಹಾಗೂ ಭಾರತದ ಅತ್ಯಂತ ಪುರಾತನ ಮಸೀದಿಗಳಲ್ಲಿ ಒಂದಾಗಿದೆ. ಹಿಜ್ರಾ 22ರಲ್ಲಿ ಈ ಮಸೀದಿಯ ನಿರ್ಮಾಣವಾಗಿದೆ. ಕಾಲಕ್ರಮೇಣ ಕಾಲಕ್ಕೆ ತಕ್ಕ ಹಾಗೆ ಮಸೀದಿಯನ್ನು ಪುನರ್ನಿರ್ಮಾಣ ಮಾಡಲಾದರೂ ಒಳಗಿರುವ ಹಳೆಯ ಮಸೀದಿ ಇನ್ನೂ ಕೂಡ ಇತಿಹಾಸದ ಕುರುಹಾಗಿ ಹಾಗೆಯೇ ಇದೆ. ಸುಂದರವಾದ ಮರದ ಕೆತ್ತನೆಯಿಂದ ಹಳೆಯ ಕಾಲದ ವೈಭವವನ್ನು ಈ ಮಸೀದಿ ಸಾರುತ್ತಿದೆ. ಆಧುನಿಕತೆಯ ಸ್ಪರ್ಶದಿಂದ ಇನ್ನಷ್ಟು ಸುಂದರವಾಗಿ ಕಂಗೊಳಿಸುತ್ತಾ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತಿದೆ. ಚಂದ್ರಗಿರಿ ನದಿಯ ತಟದಲ್ಲಿರುವ ಕಣ್ಮನ ಸೆಳೆಯುವ ಮನಮೋಹಕ ಪರಿಸರದಲ್ಲಿ ಅರಬ್ಬಿ ಕಡಲಿನ ಬೋರ್ಗರೆಯುವ ಅಲೆಗಳ ರುದ್ರ ರಮಣೀಯ ದೃಶ್ಯ ಕಾವ್ಯದ ನಡುವೆ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಹಾತ್ಮರ ಮಕ್ಬರ ಕೂಡ ಸಾವಿರಾರು ಜನರ ಭಕ್ತಿ ಕೇಂದ್ರವಾಗಿ ಪ್ರತಿದಿನ ತಮ್ಮ ಸದುದ್ದೇಶಗಳ ಈಡೇರಿಕೆಗೆ, ರೋಗ ಶಮನಕ್ಕೆ, ಸಮಸ್ಯೆ ಪರಿಹಾರಕ್ಕಾಗಿ ಅಪಾರ ಸಂಖ್ಯೆಯಲ್ಲಿ ಜಾತಿ ಧರ್ಮದ ಹಂಗಿಲ್ಲದೆ ಸರ್ವಧರ್ಮೀಯರು ಸಂದರ್ಶನಕ್ಕೆ ಬರುವ ಅತ್ಯಂತ ಪ್ರಸಿದ್ಧಿಯ ತಾಣವಾಗಿದೆ ಈ ಪರಿಸರ. ಮಂಗಳೂರಿನಿಂದ 53.5 ಕಿಲೋಮೀಟರ್ ದೂರದಲ್ಲಿರುವ ಈ ಮಸೀದಿ ಕಾಸರಗೋಡು ರೈಲ್ವೆ ನಿಲ್ದಾಣದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ದಿನನಿತ್ಯ ಸಾವಿರಾರು ಸಂದರ್ಶಕರು ಸಂದರ್ಶಿಸುವ ಈ ಮಸೀದಿ ಹಾಗೂ ಮಕ್ಬರ ಇಂದಿಗೂ ಭಾರತದ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ವೀಕ್ಷಕರೇ, ನೀವು ಪ್ರಥಮವಾಗಿ ಈ ಚಾನೆಲ್ ವೀಕ್ಷಿಸುತ್ತಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ವೀಕ್ಷಿಸುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ ಮರೆಯದಿರಿ.
ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಸದಾ ತಿಳಿಸಿ. ಸರ್ವಶಕ್ತನಾದ ಅಲ್ಲಾಹು ಹಜರತ್ ಮಾಲಿಕುದ್ದೀನ್ ರಲಿಯಲ್ಲಾಹು ಅನ್ಹು ಹಾಗೂ ಎಲ್ಲ ಸ್ವಹಾಬಿ ವರ್ಯರ ಬರ್ಕತ್ತಿನಿಂದ ನಮ್ಮೆಲ್ಲ ಪಾಪಗಳನ್ನು ಮನ್ನಿಸಲಿ, ಇಹಪರ ವಿಜಯ ನೀಡಿ ಅನುಗ್ರಹಿಸಲಿ, ನಮ್ಮೆಲ್ಲ ರೋಗಗಳನ್ನು ಗುಣಪಡಿಸಲಿ, ಈಮಾನ್ನೊಂದಿಗೆ ಜೀವಿಸಿ ಮರಣಿಸಲು ತೌಫೀಕ್ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಮುಂದೆ ಮತ್ತೊಂದು ಜಿಯಾರತ್ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರಲಿದ್ದೇನೆ. ಥ್ಯಾಂಕ್ ಯು. ಬೈ ಬಾಯ್.